ಹೋಗಿ ಬರಬೇಕಾಗಿರೋದು ಅಲ್ಲಿ ನೋಡಿ ಸಂಭ್ರಮ ಪಟ್ಕೊಂಡು ಬರೋದಕ್ಕಲ್ಲ, ಹೋಗಿ ಹೊಸದಾಗಿ ಶುರುವಾಗಿರೋ ಆ ಕ್ಲಿನಿಕ್ಗೆ ಬೀಗ ಜಡಿಯೋದಕ್ಕೆ. ಮಾವಯ್ಯ, ನಿನ್ನ ಗಂಡನೇ ನನಗೆ ಮಗ ಅಲ್ಲ ಅಂದಮೇಲೆ ನಾನು ಯಾವ ಮಾವನೇ ನಿನಗೆ? ನೀನು ಈ ಮನೆಯಲ್ಲಿ ನಾನು ಕೇಳ್ಕೊಂಡು ಬಿದ್ದಿರೋ ಹಾಳು, ಇಲ್ಲ ಅಂದ್ರೆ ನಿನ್ನ ಬಾಳೆ ಹಾಳು. ಹೇಳೋ, ನಾನು ಹೇಳಿದ್ದು ನಿನ್ನ ಮಾಡ್ತೀಯ ಅಲ್ವಾ? ಅಪ್ಪಯ್ಯ, ಏನು ಮಾಡ್ತಿದ್ಯಪ್ಪಯ್ಯ? ಚಿಕ್ಕವ್ವ, ರತ್ನಿ, ಏನಾಯ್ತು? ಇಲ್ಲಿ ಕೇಳೋ, ತಾಯಿದ್ರೆ ತವರು, ನೀರಿದ್ರೆ ಕೆರೆ, ಹೆಂಡ್ತಿನೇ ಇಲ್ಲ ಅಂದ್ರೆ? ಅಪ್ಪಯ್ಯ, ರತ್ನಿ ವಿಷಯದಲ್ಲಿ ನಿನ್ನ ಸ್ಥಾನ ತಪ್ಪು ಮಾಡ್ತಿದ್ಯಾ? ನಾನು ಹೆಂಡ್ರು ಮಾತು ಕೇಳ್ಕೊಂಡು ಸುಮ್ಮನೆ ಈಗ ಅವಳು ಏನು ಮಾಡಿದ್ನಂತ ನೀನು ಹಿಂಗಾತಿದ್ದಿ? ಏನು ಮಾಡಿಲ್ಲ, ಏನು ಮಾಡಬೇಕು ಅಂತ ಹೇಳ್ತಿದ್ದೀನಿ. ನೋಡೋರ ತಮ್ಮ, ನೀನೇನು ಮಾಡ್ತೀಯ ಅಂದರೆ ಸೀದಾ ಪಾರ್ವತಿ ತೆಗೆದಿರೋ ಕ್ಲಿನಿಕ್ಗೆ ಹೋಗ್ತೀಯ. ಪಾರ್ವತಿ ಹತ್ರ ಯಾಕೋ ನೆನ್ನೆಯಿಂದ ಹೊಟ್ಟೆ ನೋವು, ತುಂಬ ನೋವು, ತಡೆಯೋಕ್ಕಾಗ್ತಿಲ್ಲ ಅಂತ ನೀನೇ ಕೇಳಿ ಪಾರ್ವತಿ ಕೈಯಿಂದ ಇಂಜೆಕ್ಷನ್ ಹಾಕಿಸ್ಕೋತೀಯ. ಎಲ್ಲ ಜನರು ಇರಬೇಕಾದ್ರೆ ಅವಳು ನಿನಗೆ ಇಂಜೆಕ್ಷನ್ ಕೊಡ್ತಾಳೆ. ಕೊಟ್ಟ ತಕ್ಷಣ ಎಚ್ಚರ ತಪ್ಪಿ ಬೀಳ್ತೀಯ, ವಿಲವಿಲ ಅಂತ ಒದ್ದಾಡ್ತೀಯ. ಯಾರೆಷ್ಟೇ ನಿನ್ನನ್ನು ಎಬ್ಸೋದಕ್ಕೆ ಪ್ರಯತ್ನ ಪಟ್ಟರು ಇದು ಹೇಳಬಾರ್ದು, ಹಾಗೆಯೇ ಕಣ್ಣು ಮುಚ್ಕೊಂಡಿರಬೇಕು. ಅರ್ಥ ಆಯ್ತಲ್ವಾ? ಅಷ್ಟು ಮಾಡು ಸಾಕು, ಮುಂದೆ ಆಗಬೇಕಾದ್ದನ್ನು ನಾನು ನೋಡ್ಕೋತೀನಿ. ಹಾಗೆ ಮಾತ್ರ ಮಾಡಕ್ಕೆ ಹೇಳ್ಬೇಡಿ. ಬೇಕಿದ್ರೆ ನಾನು ನಿಮ್ಮ ಕಾಲು ಹಿಡ್ಕೋತೀನಿ. ರತ್ನಿ, ನೀನು ಯಾಕೆ ಪಾಪಿಗಳ ಕಾಲು ಬೀಳ್ತೀಯ? ಅಪ್ಪಯ್ಯ, ನೀನು ಹಿಂಗೆ ಕೆಟ್ಟ ಬುದ್ಧಿ ತೋರಿಸ್ತಾ ಇದ್ರೆ ನಿನ್ನ ಎಲ್ಲ ವಿಚಾರನೂ ಊರ ಜನಗಳ ಮುಂದೆ ಹೇಳ್ಬಿಡ್ತೀನಿ. ನನ್ನ ತಂಗಿ ಪಾರು ನನ್ನ ಬಾವನ ಬಾಳನ್ನ ಹಾಳಾಕೆ ನಾನು ಬಿಡೋಕ್ಕಿಲ್ಲ. ರತ್ನಮ್ಮ, ನಿನ್ನ ಗಂಡಂಗೇನೋ ಬುದ್ಧಿ ಇಲ್ಲ, ಇನ್ನು ಎಳೆ ವಯಸ್ಸು. ಆದರೆ ನೀನು ಕಷ್ಟ ಸುಖ ಕಂಡಿರೋಳು. ನೀನು ಹೇಳಮ್ಮ, ನಾನು ಹೇಳಿದ ಕೆಲಸ ಮಾಡ್ತೀಯೋ ಇಲ್ವೋ? ರೀ, ಬೇಡ ರೀ. ನಮ್ಮ ಪಾರುದು ಎಷ್ಟೋ ವರ್ಷದ ಕನ್ಸರಿ ಆ ಕ್ಲಿನಿಕ್ಕು. ನಿಮ್ಮ ಮಟ್ಟದಿಂದ ಅದು ನಾಶ ಆಗೋದು ಬೇಡ. ನಿಮ್ಮ ದಮಯ ಅಂತೆ. ಪ್ರಶ್ನೆ ಕೇಳಿದವ್ರು ಬಿಟ್ಟು ಬೇರೆಯವರೆಲ್ಲ ಮಾತಾಡ್ತಾವ್ರೆ ಅಲ್ವಾ? ದೇವರ ಮಗನಾದರೂ ಮಾಡಿದ್ದನ್ನು ಉಣ್ಲೇಬೇಕು. ನೀನು ದೇವಿ ಪುತ್ರ ಶಿವು ತಂಗಿ ಆದರೂ ಇಲ್ಲಿ ಮಾರಿಗುಡಿ ದೇವರು ವೀರಭದ್ರ ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂದ್ರೆ ರೀ, ನೀವು ನಿಜವಾಗ್ಲೂ ಮನುಷ್ಯನೇನಾ? ಯಾಕೆ ಇಷ್ಟು ಕ್ರೂರವಾಗಿ ನಡ್ಕೊಳ್ತಿದ್ದೀರಾ? ಛತ್ರಿ, ನೀನೇ ಕೇಳ್ತಿದೀಯಲ್ಲ ನಾನು ಮನುಷ್ಯನ ಅಂತ. ಅಲ್ವೇ ಅಲ್ಲ, ಅದಕ್ಕೆ ಹೀಗೆ ಮಾಡ್ತಾ ಇದ್ದೀನಿ. ಸೀನಾ, ಸೀನಾ, ಮತ್ತೆ ಪೊಲೀಸವ್ರನ್ನ ಕರೆಸಿದ್ಯಾ ಹೆಂಗೆ? ಸರಿ, ಕರೆಸಿರೋ ಪರವಾಗಿಲ್ಲ. ಹೋಗಿ ಪೊಲೀಸವ್ರಿಗೆ ಹೇಳು, ಸೀನಾ ಹಂಗೆ ಬರಲ್ವಂತೆ, ಮನೆಯೊಳಗಡೆ ಬಂದು ಕೈಗೆ ಬೇಡಿ ಹಾಕಿ ಹೊಡೆದು ಹೇಳ್ಕೊಂಡು ಹೋದ್ರೇ ಬರೋದು ಅಂತ ಹೇಳು. ಅದ್ಯಾಕ್ಲೆ ಅಪಶಕನ ಮಾತಾಡ್ತೀಯಾ? ಬಿಡ್ತು ಅನ್ನೋ. ನಿನ್ನನ್ನು ಜೈಲಿಗೆ ಹಾಕಿಸ್ಬೇಕು ಅಂತಲೇ ನಾನು ನಿನ್ನನ್ನು ಹೆತ್ತಿದ್ದೀನಿ ಅಂದ್ಕೊಂಡೆ ಅಲ್ಲ. ನನಗೂ ನಿನ್ನ ಮೇಲೆ ಪ್ರೀತಿ ಅಭಿಮಾನ ಇದೆ. ಏನೋ ನಿನಗೆ ಪ್ರೀತಿ ಅಭಿಮಾನ? ಅದು ನನ್ನ ಮೇಲೆ? ಈಗ ಅಭಿಮಾನ ಐತೆ ಅಂದ್ಬಿಟ್ಟು ಹಾಲಭಿಷೇಕ ಮಾಡ್ತೀಯ ಹೆಂಗೆ? ಸರಿ, ಈ ಅಭಿಮಾನ ಇರೋರು ಎದೆ ಮೇಲೆ ಕೈ ಮೇಲೆಲ್ಲ ಅಚ್ಚೆ ಹಾಕ್ಸ್ಕೊಡಾಡ್ತಾರಂತಲ್ಲ, ಆ ಥರ ಅಚ್ಚೆ ಹಾಕ್ಸ್ಕೊಂಡಿದ್ರೆ ನಂಬ್ತಿದ್ನಪ್ಪ. ಅದು ಬಿಟ್ಟು ಡೌಗಳು ಮಾಡಬೇಡ. ಲೇ ಅವಿವೇಕಿ ನನ್ನ ಮಗನೇ, ಕೂತ್ಕೊಳ್ಳ. ರಶ್ಮಿ, ಕೂತ್ಕೊಳ್ಳವ.
ನಿನಗೇನು ಪೆಸಲ್ಲಾಗಿ ಹೇಳ್ಬೇಕಾ? ಕುಕ್ರು ಬಡಿ. ನಾನು ಇಲ್ಲೇ ನಿಂತ್ಕೊಂತೀನಿ. ಕೂತ್ಕೊಳ್ಳ. ರಶ್ಮಿ, ಕೂತ್ಕೊಳ್ಳವ. ನೋಡ್ಲಾ ಸೀನಾ, ಇದೆಲ್ಲ ನಿನಗೆ ತಗೋ. ನನಗೆ ಪೇಪರಲ್ಲಿ ಒರೆಸ್ಕೊಂಡು ಅಭ್ಯಾಸ ಇಲ್ಲ, ನನಗೆ ಬೇಕಾಗಿಲ್ಲ. ಒರೆಸೋ ಪೇಪರ್ ಅಲ್ಲ ಕಣ ಅದು. ನಾನು ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿ, ಸ್ವಯಾರ್ಜಿತ ಆಸ್ತಿ ಅದು. ನನ್ನ ಜಮೀನು, ಹೊಲ, ಗದ್ದೆ, ಸೈಟು, ಮನೆ ಎಲ್ಲ ಪತ್ರನೂ ಇದರಲ್ಲಿದೆ. ತಗೋ. ಅಯ್ಯೋ, ಇದೆಲ್ಲ ಯಾಕೆ ಮಾವ? ವಿಷಯ ಇದೆ ಕಣವ್ವ, ಇರು. ನೀನು ಹಳೇದನ್ನೆಲ್ಲ ಮರ್ತುಬಿಟ್ಟು ಹೊಸದಾಗಿ ಬದುಕೋಣ. ಆದರೆ ನನ್ನ ಸೊಸೆನ ಬಂಗಾರದಂಗೆ ನೋಡ್ಕೋಬೇಕು. ಅವಳ ಮುಖದಲ್ಲಿ ನಿಜವಾಗಿಯೂ ಮತ್ತೆ ನಗು ಕಾಣಬೇಕು. ಅಷ್ಟು ಪ್ರೀತಿಯಿಂದ ಅವಳ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ನನಗೆ ಮಾತು ಕೊಡು. ಆಸ್ತಿಗೋಸ್ಕರ ಯಾವುದೇ ಕಾರಣಕ್ಕೂ ನನ್ನನ್ನು ನಾನು ಮಾರ್ಕೊಳ್ಳೋದಿಲ್ಲ. ನೀನೊಬ್ಬ ಅಪ್ಪ ಸ್ವಂತ ಮಗನ್ನೇ ಜೈಲಿಗೆ ಕಳ್ಸೋದತ್ತೆ, ಅದಕ್ಕೆ ಪರಿಹಾರವಾಗಿ ಆಸ್ತಿ ಬರ್ಕೊಡ್ತೀಯ. ಚೆನ್ನಾಗಿದೆ ನಿನ್ನಲ್ಲಿ ಅಪ್ಪನ ಲಕ್ಷಣಗಳು. ಏಯ್ ಸೀನಾ, ನನ್ನ ಮಾತು ಕೇಳಲ್ಲ. ನೀನು ನನ್ನ ಸೊಸೆ ಜೊತೆಗೆ ಚೆನ್ನಾಗಿ ಸಂಸಾರ ಮಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ ಕಣ್ಲ ನಂದು. ನೋಡು, ನಿನಗೆ ಈ ಊರು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ನಿನಗೆ ಮೈಸೂರಲ್ಲೂ ಒಂದು ಮನೆ ಮಾಡಿಕೊಡ್ತೀನಿ. ಆದರೆ ನನ್ನ ಸೊಸೆ ಕಣ್ಣಲ್ಲಿ ಮಾತ್ರ ನೀರು ಹಾಕ್ಸ್ಬೇಡ ಕಣೋ. ಅಯ್ಯೋ ಮಾವ, ನೀವಿಷ್ಟೆಲ್ಲ ಯಾಕೆ ಕೇಳ್ಕೊತಾ ಇದ್ದೀರಾ? ನಾನು ಖುಷಿಯಾಗಿ ಸಂತೋಷವಾಗಿ ಇದ್ದೀನಿ ಮಾವ. ನನ್ನ ಮಗನ ಜೊತೆಗೆ ನೀನು ಸಂತೋಷವಾಗಿದ್ದೇನವ್ವ? ಈ ಮೌನನೇ ನನ್ನ ಕೈಲಿ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಲೈ ಸೀನಾ, ನಿನ್ಗೇನು ಬೇಕೋ ಕೇಳಲ್ಲ, ನಾನು ಮಾಡ್ತೀನಿ. ನನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀಯಾ? ಸರಿ, ಪಾಪ ತುಂಬ ಕೇಳ್ಕೊತಿದ್ಯಾ. ನಾನೊಂದು ಕೇಳ್ತೀನಿ, ನಿನ್ನ ಕೈಲಿ ಕೊಡೋಕ್ಕಾಯ್ತದ ನೋಡ್ಲಾ?